ಧರ್ಮಸ್ಥಳದ ನೇತ್ರಾವತಿ ನದಿ ತೀರ ಅಲ್ಲ, ಬಾಂಗ್ಲಾಗುಡ್ಡೆಯೂ ಅಲ್ಲ. ಹಾಗಾದರೆ ಧರ್ಮಸ್ಥಳದ ಹೊಸ ಜಾಗದಲ್ಲಿ ಈ ಸಲ ಶವಗಳ ಶೋಧ ಕಾರ್ಯ ನಡೆಯುತ್ತಾ? ಧರ್ಮಸ್ಥಳದ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಚಿನ್ನಯ್ಯ ಅಲ್ಲ, ವಿಠಲ್ ಗೌಡ ಅಲ್ಲ, ಇದೀಗ ಈ ಪ್ರಕರಣದಲ್ಲಿ ಬೇರೆಯವರೇ ಕೊಟ್ಟ ದೂರಿನ ಬಗ್ಗೆ ತನಿಖೆ ನಡೆಯುತ್ತಾ? ಹಾಗಾದ್ರೆ ಅವರು ತೋರಿಸಿದಂತಹ ಜಾಗ ಯಾವುದು? ಎಲ್ಲೆಲ್ಲಿ ಹೊಸ ಜಾಗದಲ್ಲಿ SIT ಉತ್ಖನನ ಕಾರ್ಯವನ್ನ ಮಾಡುತ್ತೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SITಗೆ ಕೋರ್ಟ್ ನೋಟಿಸ್ ಕೊಟ್ಟಿದ್ಯಾಕೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ಬೆಳವಣಿಗೆ ನಡೀತಾಗಿರೋದು ಎಲ್ಲರಿಗೂ ಗೊತ್ತೇ ಇದೆ. ಇನ್ನೇನು ಪ್ರಕರಣ ಮುಗೀತು ಅನ್ನುವಷ್ಟರಲ್ಲಿ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾನೇ ಇದೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದೇ ಗೊತ್ತಾಗ್ತಾಗಿಲ್ಲ. ಇದರ ನಡುವೆ ಈಗ SIT ಹೊಸದಾಗಿ ಶವಗಳ ಶೋಧ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಹೈಕೋರ್ಟ್ ಮೆಟ್ಟಿಲೇರಿದ ಧರ್ಮಸ್ಥಳ ಶವಗಳ ಪ್ರಕರಣ. ಚಿನ್ನಯ್ಯ ಅಲ್ಲ, ವಿಠಲ್ ಅಲ್ಲ, ಶವ ತೋರಿಸ್ತಾರಂತೆ ಹೊಸಬರು. SITಗೆ ಕೋರ್ಟ್ನಿಂದ ನೋಟಿಸ್ ಜಾರಿ. ಹೊಸ ಜಾಗದಲ್ಲಿ ನಡೆಯುತ್ತಾ ಉತ್ಖನನ. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನ ಹೂಳಲಾಗಿದೆ ಅಂತ ಹೇಳಿದ್ದು ಚಿನ್ನಯ್ಯ ಮಾತ್ರ ಅಲ್ಲ. ಆದರೆ SIT ರಚನೆಯಾಗಿದ್ದು ಮಾತ್ರ ಚಿನ್ನಯ್ಯ ಕೊಟ್ಟ ಹೇಳಿಕೆ ಮತ್ತು ಆತ ತಂದಿದ್ದ ಬುರುಡೆ ನೋಡಿ. ಆದರೆ ಒಮ್ಮೆ SIT ರಚನೆಯಾಗಿ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟ ನಂತರ ಸಾಕಷ್ಟು ದೂರುಗಳು ಬಂದಿವೆ. ನಮಗೆ ಧರ್ಮಸ್ಥಳ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಈ ಪ್ರಕರಣವನ್ನು ನೀವೇ ತನಿಖೆ ಮಾಡಬೇಕು ಅಂತ ನೊಂದವರೇ ದೂರುಗಳನ್ನ ತಗೊಂಡು ಬಂದಿದ್ದಾರೆ. ಅಂತಹದ್ದೇ ಒಂದು ದೂರು ಈಗ ಹೈಕೋರ್ಟ್ಗೂ ಹೋಗಿದೆ. ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನ ಹೂಳಲಾಗಿದೆ ಅಂತ ದೂರು ಕೊಟ್ಟಿದ್ದು ಚಿನ್ನಯ್ಯ ಒಬ್ಬನೇ ಅಲ್ಲ. ಚಿನ್ನಯ್ಯ ದೂರು ಕೊಟ್ಟ ನಂತರ ಶೋಧ ನಡೀತಾಗಿದ್ದಾಗಲೇ ಟಿ ಜಯಂತ್ ಸಹ SIT ಕಚೇರಿಗೆ ಬಂದು ದೂರು ಕೊಟ್ಟು ಹೋಗಿದ್ದ. ನಾನು ಶವ ಹೂತಿರೋದನ್ನ ನೋಡಿದ್ದೇನೆ. ಒಬ್ಬ ಹೆಣ್ಣು ಮಗಳನ್ನ ಯಾವುದೇ ನಿಯಮ ಪಾಲಿಸದೆ ಹೂಳಲಾಗಿತ್ತು. ಆ ಜಾಗವನ್ನು ನಾನು ತೋರಿಸ್ತೇನೆ, ಶೋಧ ಕಾರ್ಯಕ್ಕೆ ನನ್ನನ್ನ ಕರೆದುಕೊಂಡು ಹೋಗಿ ಅಂತ ಜಯಂತ್ ದೂರು ಕೊಟ್ಟಿದ್ರು. ಆದರೆ SIT ದೂರು ತೆಗೆದುಕೊಂಡು ಸುಮ್ಮನಾಗಿತ್ತು. ಟಿ ಜಯಂತ್ ಅವರನ್ನ ಬೇರೊಂದು ಪ್ರಕರಣದಲ್ಲಿ ವಿಚಾರಣೆ ಮಾಡಲು ಮುಂದಾಗಿತ್ತು. ಚಿನ್ನಯ್ಯ ಟಿ ಜಯಂತ್ ನಂತರ ಧರ್ಮಸ್ಥಳದವರೇ ಆದ ಮತ್ತೆ ಇಬ್ಬರು ದೂರು ಕೊಟ್ಟಿದ್ರು. ನಾವು ಶವಗಳನ್ನ ನೋಡಿದ್ದೇವೆ, ನಾವು ಆ ಸ್ಥಳಗಳನ್ನ ತೋರಿಸ್ತೇವೆ, ಅಲ್ಲಿ ಅಗೆದು ಶೋಧ ಮಾಡಬೇಕು ಅಂತ ಧರ್ಮಸ್ಥಳ ಗ್ರಾಮಸ್ಥರೇ ಇಬ್ಬರು ದೂರು ಕೊಟ್ಟು ಹೋಗಿದ್ರು. ಅದನ್ನ ತೆಗೆದುಕೊಂಡಿದ್ದ SIT ಅವರು ಹೇಳಿದ ಕಡೆಯೂ ಶೋಧ ಮಾಡಲಿಲ್ಲ. ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಅಂತ ಪ್ರೂವ್ ಮಾಡೋದ್ರಲ್ಲಿ ಬ್ಯುಸಿಯಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಜಯಂತ್, ಮಟ್ಟಣ್ಣನವರ್, ವಿಠಲ್ ಗೌಡರನ್ನ ವಿಚಾರಣೆ ಮಾಡ್ತಾಗಿದ್ದಾರೆ. ಆದ್ರೆ ಈಗ ಹೈಕೋರ್ಟ್ SITಗೆ ನೋಟಿಸ್ ಜಾರಿ ಮಾಡಿದೆ. ಯಾಕೆ ನೀವು ಆ ಪ್ರಕರಣವನ್ನ ತೆಗೆದುಕೊಳ್ಳಲಿಲ್ಲ ಅಂತ ನೋಟಿಸ್ ಜಾರಿ ಮಾಡಿದೆ.
ಎಸ್, ಧರ್ಮಸ್ಥಳ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಧರ್ಮಸ್ಥಳದಲ್ಲಿ ಶವಹೂತ ಜಾಗ ಗುರುತಿಸಲು ಹಾಗೂ ಉತ್ಖನನ ಮಾಡುವಂತೆ ಇಬ್ಬರು ವ್ಯಕ್ತಿಗಳು ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಎಸ್ಐಟಿಗೆ ನೋಟಿಸ್ ಜಾರಿ ಮಾಡಿದೆ. ಸರ್ಕಾರದ ಪರ ವಿಶೇಷ ಅಭಿಯೋಜಕ ಬಿಎನ್ ಜಗದೀಶ್ ನೋಟಿಸ್ ಸ್ವೀಕರಿಸಿದ್ದು ಗುರುವಾರ ಇದರ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಅಂದೇ ಸರ್ಕಾರದ ಕಡೆಯಿಂದ ಕೋರ್ಟ್ಗೆ ಉತ್ತರ ನೀಡುವ ಸಾಧ್ಯತೆಯೂ ಇದೆ. ಧರ್ಮಸ್ಥಳ ನೇತ್ರಾವತಿ ಕಾಡಿನಲ್ಲಿ ಅಕ್ರಮವಾಗಿ ಶವ ಹೂಳಲಾಗಿದೆ ಎಂದು ಎಸ್ಐಟಿಗೆ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಎಂಬುವವರು ದೂರು ನೀಡಿದ್ರು. ಈ ಇಬ್ಬರ ದೂರು ಪರಿಶೀಲನೆ ನಡೆಸದ ಹಿನ್ನೆಲೆ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಎಸ್ಐಟಿ ತಮ್ಮ ದೂರು ಪರಿಶೀಲಿಸಿ ತಕ್ಷಣ ಸ್ಥಳ ಗುರುತಿಸಿ ಉತ್ಖನನ ನಡೆಸುವಂತೆ ರಿಟ್ ಅರ್ಜಿ ಸಲ್ಲಿಸಿದ್ರು. ಸದ್ಯ ಅರ್ಜಿ ಸ್ವೀಕರಿಸಿದ ಹೈಕೋರ್ಟ್ ಎಸ್ಐಟಿಗೆ ನೋಟಿಸ್ ಜಾರಿ ಮಾಡಿದೆ. ಸರ್ಕಾರದ ಪರ ವಿಶೇಷ ಅಭಿಯೋಜಕ ಬಿಎನ್ ಜಗದೀಶ್ ನೋಟಿಸ್ ಸ್ವೀಕಾರ ಮಾಡಿ ಗುರುವಾರ ಕೋರ್ಟ್ಗೆ ಉತ್ತರ ಕೊಡುವುದಾಗಿ ಹೇಳಿದ್ದಾರೆ. ದೂರುದಾರರು ಕೋರ್ಟ್ ಕಮಿಷನರ್ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು. ತನಿಖೆಯ ಪ್ರತಿ ಹಂತದ ಮಾಹಿತಿಯನ್ನು ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಅರ್ಜಿಯಲ್ಲಿ ಕೇಳಿಕೊಂಡಿದ್ದಾರೆ. ಹಾಗಾಗಿ ಅದರ ಬಗ್ಗೆಯೂ ವಿಚಾರಣೆ ನಡೆಯೋ ಸಾಧ್ಯತೆ ಇದೆ. ಧರ್ಮಸ್ಥಳದ ಬಗ್ಗೆ ಕೇಳಿ ಬಂದಿರೋ ಆರೋಪಗಳೆಲ್ಲವೂ ಸುಳ್ಳು ಅಂತ ಕೆಲವರು ಹೇಳ್ತಾಗಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿತ್ತು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ರು. ಹಾಗಾಗಿ ಎಸ್ಐಟಿ ಸಹ ಷಡ್ಯಂತ್ರದ ವಿಚಾರ ಬಯಲು ಮಾಡಲು ಹೆಚ್ಚಿನ ಆಸಕ್ತಿ ತೋರಿಸ್ತಾಗಿದೆ. ಅದರ ನಡುವೆ ಶವಗಳನ್ನ ಹೂತಿದ್ದಾರೆ ಎನ್ನಲಾದ ಪ್ರಕರಣ ಸತ್ವ ಕಳೆದುಕೊಳ್ತಾಗಿದೆ. ಆದರೆ ಆಗಸ್ಟ್ 13ರಂದು ಧರ್ಮಸ್ಥಳದವರೇ ಆದ ಇಬ್ಬರು ವ್ಯಕ್ತಿಗಳು ಎಸ್ಐಟಿಗೆ ದೂರು ಕೊಟ್ಟಿದ್ದು, ನಾವು ಶವಗಳನ್ನ ಹೂತಿದ್ದನ್ನ ನೋಡಿದ್ದೇವೆ, ಅದನ್ನ ತೋರಿಸ್ತೇವೆ ಅಂತ ಹೇಳಿದ್ರು. ಆದರೆ ಎಸ್ಐಟಿ ಅದರ ಬಗ್ಗೆ ಗಮನ ಕೊಡದ ಹಿನ್ನೆಲೆಯಲ್ಲಿ ಅವರು ಹೈಕೋರ್ಟ್ ಕದ ತಟ್ಟಿದ್ದಾರೆ. ಹಾಗಾಗಿ ಎಸ್ಐಟಿ ಮತ್ತೆ ಶವಶೋಧ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹೈಕೋರ್ಟ್ ನೋಟಿಸ್ ಬಗ್ಗೆ ಎಸ್ಐಟಿ ಹೇಳ್ತಾಗಿರೋದು ಏನು? ದೂರುದಾರರ ದೂರಿನ ಬಗ್ಗೆ ಎಸ್ಐಟಿ ತನಿಖೆ ಪೂರ್ಣಗೊಳಿಸಿದ್ಯಾ? ಧರ್ಮಸ್ಥಳದಲ್ಲಿ ಎಸ್ಐಟಿ ಸರಿಯಾಗಿ ತನಿಖೆಯನ್ನೇ ಮಾಡ್ತಾಗಿಲ್ಲ, ದೂರುದಾರರ ದೂರುಗಳನ್ನ ಪರಿಶೀಲನೆ ಮಾಡ್ತಾನೇ ಇಲ್ಲ ಅಂತ ಕೆಲವರು ಆರೋಪ ಮಾಡ್ತಾಗಿದ್ದಾರೆ. ಅದೇ ವಿಚಾರವಾಗಿ ಪುರಂದರಗೌಡ, ತುಕಾರಾಮ್ ಗೌಡ ಎಂಬುವವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅದರ ಬಗ್ಗೆ ಪ್ರತಿಕ್ರಿಯಿಸಿರುವ ಎಸ್ಐಟಿ ಈಗಾಗಲೇ ತನಿಖೆ ಮಾಡಲಾಗಿದೆ, ದೂರಿನ ಬಗ್ಗೆ ವಿಚಾರಣೆ ಮಾಡಲಾಗಿದೆ ಅಂತ ಹೇಳ್ತಾಗಿದೆ. ಚಿನ್ನಯ್ಯ ಶವ ಹೂತು ಹಾಕಿದ್ದನ್ನ ನಾವು ನೋಡಿದ್ದೇವೆ, ನಾವು ತೋರಿಸುವ ಜಾಗದಲ್ಲೂ ಉತ್ಖನನ ನಡೆಸುವಂತೆ ದೂರುದಾರರು ಮನವಿ ಮಾಡಿದ್ರು. ಹೈಕೋರ್ಟ್ನಲ್ಲಿ ಸದ್ದು ಮಾಡ್ತಾಗಿರೋ ಈ ಅರ್ಜಿಯನ್ನ ಎಸ್ಐಟಿ ಅದಾಗಲೇ ವಿಚಾರಣೆ ಮಾಡಿದ್ಯಂತೆ. ಈ ಬಗ್ಗೆ ದೂರುದಾರರಿಗೆ ಹಿಂಬರಹವನ್ನು ಎಸ್ಐಟಿ ಕೊಟ್ಟು ಕಳುಹಿಸಿದ್ಯಂತೆ. ನಾನು ಬಾಡಿ ತಗೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ. ಯಾರು ಏನಂತ ಅವರಿಗೆ ಹೇಳ್ತೇನೆ. ಯಾವ ಜಾಗ ಈಗ ತೋರಿಸಿದ ಜಾಗದಲ್ಲಿ ಅಲ್ಲ, ಹೊಸ ಜಾಗ, ಬೇರೆ ಜಾಗ. ಹೌದೌದು, ಆ ಜಾಗ ನಮಗೆ ಹೇಳ್ಬೇಡಿ. ನಮ್ದು ಧರ್ಮಸ್ಥಳನೇ, ನಾವು ಹುಟ್ಟಿದ್ದೇ ಧರ್ಮಸ್ಥಳ. ನಮ್ದು ಅಜ್ಜ ತಂದ ಎಲ್ಲ ಇರೋದು ಅಲ್ಲಿ. ಹೌದೌದು. ನಿಮ್ದು ಆಲ್ರೆಡಿ ಎನ್ಕ್ವೈರಿ ಕೂಡ ಆಗಿದೆ ಅಲ್ವಾ? ನಿಮ್ಮನ್ನ ಎಸ್ಐಟಿ ಅವರು ಕರೆಸಿ ವಿಚಾರಣೆ ಕೂಡ ಮಾಡಿದಾರಲ್ವಾ ನಿಮ್ಮನ್ನ? ಇಲ್ಲ, ಮಾಡಿಲ್ಲ. ಇಲ್ಲಿವರೆಗೂ ವಿಚಾರಣೆ ಮಾಡಿಲ್ಲ? ಇಲ್ಲ ಮಾಡಿಲ್ಲ. ದೂರು ಕೊಡ್ಲಿಕ್ಕೆ ಮಾತ್ರ ಕೊಟ್ಟಿದ್ದು ನಾವು, ವಿಚಾರಣೆ ಮಾಡಿಲ್ಲ. ನಿಮ್ಮನ್ನು ನೀವು ಎನ್ಕ್ವೈರಿ ಮಾಡಿಲ್ಲ? ಇಲ್ಲ. ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಇವಾಗ ನಂಬರ್ 1 ಪಾಯಿಂಟ್ ಒಂದು ಮಾಡಿದಾರಲ್ಲ ಸರ್, ಅಲ್ಲಿ ಏನೋ ಊತ ಹಾಕೋದನ್ನು ಕೂಡ ನಾನು ಅಂಗಡಿಯಿಂದನೇ ನೋಡಿದ್ದೇನೆ ಸರ್. ನಿಮ್ಮ ಅಂಗಡಿಯಲ್ಲಿ ನೇತ್ರೋಜಿ ಸ್ನಾನಘಟ್ಟದ ಹತ್ರನೇ ಇತ್ತು, ಅವಾಗ ನಾನು ನೋಡಿದ್ದೇನೆ. ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸುತ್ತಿ ಅಂಬಾಸಿಡರ್ ಗಾಡಿಯಲ್ಲಿ ಬರ್ತಿತ್ತು. ಅದರ ಡಿಕ್ಕಿ ತೆಗೆದು ಹೆಣ ತೆಗೆದು ನಮಗೆ ಕಾಣ್ತಿತ್ತು ಸರ್. ಅಲ್ಲಿ ಒಂದು ಆಫೀಸ್, ಎನ್ಕ್ವೈರಿ ಆಫೀಸ್ ಇತ್ತು, ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿದ್ರು ಸರ್. ಯಾರು ಒಬ್ಬರೇ ಬರ್ತಾ ಇದ್ರೆ ಅವ್ರ ಜೊತೆ ಯಾರ್ಯಾರು ಬರ್ತಾ ಇದ್ರು? ಹೆಣ ಊತ ಹಾಕ್ಬೇಕಾದ್ರೆ ಒಂದು 2-3 ಜನ ಇದ್ರು ಸರ್ ಅದರಲ್ಲಿ.
ಇವರು ಹೇಳುದು ನಾನು ಒಬ್ಬನೇ ಅಂತ, ಯಾರು ಇಲ್ಲ ನಾನು ನೋಡುವ ವ್ಯಕ್ತಿ ಇರುವಾಗ ಜನ ಇದ್ದವರು ಸಹ ನಾನು ನೋಡಿದ್ದೇನೆ. ದೂರಿನ ಬಗ್ಗೆ ನಡೆಸಿದ ತನಿಖೆಯ ಮಾಹಿತಿಯನ್ನು ಹಿಂಬರಹದಲ್ಲಿ ನೀಡಿರುವ ಎಸ್ಐಟಿ, ನೀವು ನೀಡಿದ ದೂರು ಅರ್ಜಿಯನ್ನ ವಿಚಾರಣೆ ನಡೆಸಲಾಯಿತು. ಪ್ರಾಂಗಣ ಕ್ರಾಸ್ನಲ್ಲಿ ಪಂಚಾಯಿತಿ ಅಧಿಕಾರಿಗಳು ರಸ್ತೆ ಬದಿಯಲ್ಲಿ ಹೆಣ ಹೂಳುತ್ತಿದ್ದಾರೆ ಎಂದು ನೀವು ಆರೋಪಿಸಿದ್ದೀರಿ. ಈ ಸಂಬಂಧ ದಾಖಲೆಗಳ ಪರಿಶೀಲನೆ ಹಾಗೂ ಅಧಿಕಾರಿಗಳ ವಿಚಾರಣೆಯಿಂದ ಈ ಸ್ಥಳವು ಸರಕಾರದಿಂದ ಮಂಜೂರಾದ ಸ್ಮಶಾನದ ಜಾಗವಾಗಿರುವುದು ಕಂಡುಬಂದಿರುತ್ತದೆ. ದೂರುದಾರ ವ್ಯಕ್ತಿ ಶವವನ್ನ ಹೂತಿರುವ ಜಾಗ ಈಗ ಎಸ್ಐಟಿಯಿಂದ ತನಿಖೆಯಾಗುತ್ತಿರುವ ಪಾಯಿಂಟ್ ನಂಬರ್ 13ನೇ ಸ್ಥಳವಾಗಿದ್ದು, ಇಲ್ಲಿ ಈಗಾಗಲೇ ಪರಿಶೀಲನೆ ನಡೆಯುತ್ತಿರೋದ್ರಿಂದ ನಾವು ಪುನಃ ಜಾಗವನ್ನ ತೋರಿಸುವ ಅವಶ್ಯಕತೆ ಇರುವುದಿಲ್ಲ ಎಂದು ನೀವು ನೀಡಿದ ಮುಂದುವರೆದ ಹೇಳಿಕೆಯಲ್ಲಿ ನುಡಿದಿದ್ದೀರಿ. ಈ ಬಗ್ಗೆ ಈಗಾಗಲೇ ಎಸ್ಐಟಿಯಿಂದ ತನಿಖೆ ನಡೆಯುತ್ತಿರೋದ್ರಿಂದ ನೀವು ನೀಡಿದ ಈ ದೂರಿನ ಅರ್ಜಿ ವಿಚಾರಣೆಯನ್ನ ಮುಕ್ತಾಯಗೊಳಿಸಲಾಗಿದೆ ಅಂತ ಎಸ್ಐಟಿ ಹೇಳಿತ್ತಂತೆ. ಆದರೆ ಸ್ಪಾಟ್ ನಂಬರ್ 13ರಲ್ಲಿ ಉತ್ಖನನ ಮಾಡುವುದಕ್ಕೂ ಮುಂಚೆ ಈ ಅರ್ಜಿ ಸಲ್ಲಿಸಲಾಗಿತ್ತು ಅಂತ ಹೇಳಲಾಗ್ತಾಗಿದೆ. ಸ್ಪಾಟ್ ನಂಬರ್ 13 ತುಂಬಾನೇ ಕುತೂಹಲ ಮೂಡಿಸಿದ್ದ ಜಾಗ. ಅಲ್ಲಿ 60ರಿಂದ 70 ಶವಗಳನ್ನ ಹೂತಿದ್ದೇನೆ ಅಂತ ಚಿನ್ನಯ್ಯ ಹೇಳಿದ್ದ. ಆದರೆ ಅಲ್ಲಿ ವಿದ್ಯುತ್ ಕಂಬಗಳು ಅಣೆಕಟ್ಟು ಇದ್ದಿದ್ರಿಂದ ಉತ್ಖನನ ಮಾಡೋದು ವಿಳಂಬ ಆಗಿತ್ತು. ಆಗಲೇ ಪುರಂದರಗೌಡ ಮತ್ತು ತುಕಾರಾಂ ಗೌಡ ಹೈಕೋರ್ಟ್ಗೆ ದೂರು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಆದ್ರೆ ಈಗ ಹೈಕೋರ್ಟ್ ಆ ದೂರಿನ ಬಗ್ಗೆ ಏಕೆ ತನಿಖೆ ಮಾಡಲಿಲ್ಲ ಅಂತ ಎಸ್ಐಟಿಯನ್ನ ಪ್ರಶ್ನಿಸಿದೆ. ಆದರೆ ಎಸ್ಐಟಿ ಮಾತ್ರ ಈಗಾಗಲೇ ಅದರ ವಿಚಾರಣೆ ಮುಗಿದಿದೆ ಅಂತ ಹೇಳಿದೆ. ಇದಕ್ಕೆ ದೂರುದಾರರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯ ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಅತಿ ಹೆಚ್ಚು ಕುತೂಹಲ ಕೆರಳಿಸಿರೋದು ಬಂಗ್ಲೆಗುಡ್ಡದಲ್ಲಿ ಉತ್ಖನನ ಮಾಡೋದಕ್ಕೆ ಎಸ್ಐಟಿ ಸಕಲ ರೀತಿಯಲ್ಲೂ ಸಜ್ಜಾಗ್ತಾಗಿದೆ. ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಪಡೆದಿದ್ದು ಕೆಲವೇ ದಿನಗಳಲ್ಲಿ ಬಂಗ್ಲೆಗುಡ್ಡದಲ್ಲಿ ದೊಡ್ಡ ಮಟ್ಟದಲ್ಲಿ ಶೋಧ ನಡೆಯಲಿದೆ ಅಂತ ಹೇಳಲಾಗ್ತಾಗಿದೆ. ಈ ಉತ್ಖನನದಲ್ಲೇ ಅಸಲಿ ಸತ್ಯ ಬಯಲಾಗಬಹುದು ಅಂತ ಹೇಳಲಾಗ್ತಾಗಿದೆ.